ಎಲ್ಲ ದಿನನೂ ನಾನು ಪ್ಲಾನ್ ಮಾಡ್ದಂಗೆ ಆಗುತ್ತೆ. ಎಲ್ಲ ದಿನನೂ 100% ಪರ್ಫೆಕ್ಟ್ ಆಗಿ ಆಗುತ್ತೆ ಅಂತ ಯಾವತ್ತೂ ಅನ್ಕೊಳಕ್ಕಾಗಲ್ಲ. ಇವತ್ತು ಅಷ್ಟೇನೆ ದಿನ ಸ್ಲೋ ಆಗಿ ಸ್ಟಾರ್ಟ್ ಆಯ್ತು. ಮಕ್ಳಿಗೆಲ್ಲ ಟಿಫನ್ ಮಾಡಿ ಕಳ್ಸಿದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಓಟ್ಸ್ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು. ಹಂಗೆ ತರಕಾರಿ ಸಾಂಬಾರ್ ಮಾಡೋಣ ಅಂತ ಅದನ್ನು ಕೂಡ ಹೆಚ್ಚಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೀನ್ಸ್ ಬೇಕಾಗಿತ್ತು ಮನೆಯವ್ರಿಗೆ ಹೇಳ್ದೆ. ತರೋ ಅಷ್ಟರಲ್ಲಿ ನಾನು ಕೂಡ ಎಣ್ಣೆ ಎಲ್ಲ ಬಿಸಿ ಮಾಡಿ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹರಳೆಣ್ಣೆ ಮತ್ತೆ ಕೊಬ್ಬರಿ ಎಣ್ಣೆ 2 ಮಿಕ್ಸ್ ಮಾಡಿ ಸ್ವಲ್ಪ ಮಸಾಜ್ ಮಾಡ್ಕೊಂಡ್ರೆ ಚೆನ್ನಾಗ್ ಅನ್ಸುತ್ತೆ ಅಂತ. ಮಳೆ ಅಂತೂ ಬಿಡ್ದೇನೆ ಬರ್ತಾನೇ ಇದೆ. ಅದು ಜೋರಾಗೂ ಬರ್ತಾ ಇಲ್ಲ, ನಿಲ್ತಾನೂ ಇಲ್ಲ ಅಂತ ಹೇಳ್ಬೋದು. ಚಪಾತಿ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು. ಓಟ್ಸ್ ಚಪಾತಿ ತುಂಬಾ ಸ್ಮೂತ್ ಆಗಿ ಏನಾಗಲ್ಲ ಓಟ್ಸ್ ಹಾಕಿದ್ರೆ. ಆದ್ರೆ ಚೆನ್ನಾಗಿರುತ್ತೆ. ನಾವ್ ಎಷ್ಟೇ ಏನೇ ಪಲ್ಯಗಳನ್ನ ಮಾಡಿದ್ರೂನು ಆದ್ರೆ ಟೊಮೊಟೊ ಗೊಜ್ಜು ಜೊತೆ ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು. ಅಷ್ಟರಲ್ಲಿ ಮನೆಯವರು ಬೀನ್ಸ್ ಬಿಟ್ಟು ಇನ್ನೆಲ್ಲ ತಂದಿದ್ದಾರೆ. ಹಾಗಲಕಾಯಿಂದ ಹಿಡಿದು ಕ್ಯಾರೆಟು, ಶುಂಠಿ ಎಲ್ಲಾನು ತಂದಿದ್ದಾರೆ. ಬೀನ್ಸೇ ತಂದಿಲ್ಲ. ಸರಿ ಇರೋದ್ರಲ್ಲೇ ಮಾಡೋಣ ಅಂತ ಮೂಲಂಗಿ ಮತ್ತೆ ಇದನ್ನು ಕೂಡ ಗೆಡ್ಡೆಕೋಸನ್ನ ಹಾಕಿ ಬೇಳೆ ಸಾಂಬಾರ್ ಮಾಡೋಣ ಅಂತ ಅಂದ್ಬಿಟ್ಟು ಈ ತರ ಇತ್ತು. ಥ್ಯಾಂಕ್ ಯು.